ಹಾಯ್ ಸ್ನೇಹಿತರೆ, ನಿಮ್ಗೆಲ್ಲ ಇವತ್ತು ಒಂದು ಒಳ್ಳೆ ಮೆಸೇಜ್ ಟಾಪಿಕ್ ತಗೊಳ್ಳೋಣ. ಸ್ನೇಹಿತರೆ, ಇವತ್ತು ನಾನ್ ನಿಮ್ಗೆಲ್ಲ ತಂದಿರೋದು ಆರೋಗ್ಯದ ದೃಷ್ಟಿಯಿಂದ ಒಂದು ಒಳ್ಳೆ ಮೆಸೇಜ್ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಜನ ಶೇರ್ ಮಾಡಿ, ಹಾಗೆ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದೊಂದ್ ದಿವಸ ಬೇಕಾಗ್ತೈತೆ. ಈ ತರ್ತಿರೋ ವಿಷಯ ಮಕ್ಕಳಲ್ಲಿ ಆರೋಗ್ಯ ವೃದ್ಧಿ ಮಾಡೋಕೆ ತುಂಬಾ ಅನುಕೂಲ. ಅದಕ್ಕೋಸ್ಕರ ಈ ವಿಡಿಯೋ ಹೇಳ್ತಾ ಇದೀನಿ. ಇದನ್ನ ಯಾರು ಯೂಸ್ ಮಾಡ್ತಿರೋ ಅವ್ರಿಗೆ ತುಂಬಾ ಒಳ್ಳೇದಾಗುತ್ತೆ. ನೋಡಿ, ಅದೇನು ಅಂತ ಆಗಿದೆ, ಈಗ ನಾನು ತೋರಿಸ್ತಾ ಇರೋ ಗಿಡದ ಹೆಸರು ನಮ್ ಕಡೆ, ನಮ್ಮ ತುಮಕೂರು ಭಾಗದಲ್ಲೆಲ್ಲ ಕುಚ್ಚೆ ಸೊಪ್ಪು ಅಂತಾರೆ. ಸ್ನೇಹಿತರೆ, ಈ ಸೊಪ್ಪನ್ನ ನಾವು ತುಂಬಾ ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ. ಈ ಗಿಡ ಯಾವ್ಯಾವ ಆರೋಗ್ಯ ಅಂದ್ರೆ, ಈ ಎಳೆ ಮಕ್ಕಳಲ್ಲಿ ಕೆಮ್ಮು ಮತ್ತೆ ಕಫ ಕಟ್ಟುತ್ತೆ, ಮತ್ತೆ ನಮ್ಗಳಿಗೂ ಕಟ್ಟುತ್ತೆ. ಇದು ಕೆಮ್ಮು ಕಫ ಇದ್ದೇ ಇರುತ್ತೆ. ಯಾರಿಗೆ ಕೆಮ್ಮು ಕಫ ಜಾಸ್ತಿ ಇರುತ್ತೆ ಅಂತವ್ರು ಈ ಸೊಪ್ಪನ್ನ ತಗೊಂಡು ಈ ಎಳೆ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ನೋಡಿ, ಈಗ ಇದೆ ಗಿಡ ಕುಪ್ಪೆ ಸೊಪ್ಪು. ನಿಮ್ ಕಡೆ ಏನಂತ ಹೆಸರು ಕರೀತಾರೆ ಇದಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ನಮ್ ಕಡೆ ಇದು ಕುಪ್ಪೆ ಸೊಪ್ಪು ಅಂತ ಕರಿತೀವಿ. ಈ ಸೊಪ್ಪು ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಹಾಕಿ ಹಿಂಡಿ ಇದನ್ನ ರಸ ತೆಗೆದ್ರೆ, ಈ ಸೊಪ್ಪಲ್ಲಿ ರಸ ಬರುತ್ತೆ. ಆ ರಸಕ್ಕೆ ನಾವು ಸ್ವಲ್ಪ ಜೇನುತುಪ್ಪ ಹಾಕೊಂಡು, ಜೇನುತುಪ್ಪದಲ್ಲಿ ಆ ರಸನ ಸೇರಿಸಿ ಬೆಳಿಗ್ಗೆ ಆಡೊಟ್ಟೆಗೆ ಕುಡಿದ್ರೆ ನಮ್ಮಲ್ಲಿರೋ ಕಫ ಕೆಮ್ಮು ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಮಕ್ಳಿಗೂ ಮೂಗ್ ಕಟ್ಟೋದು ಗಂಟ್ಲು ಕಟ್ಟೋದಾದ್ರೆ ಇದೇ ಸೊಪ್ಪನ್ನ ಕಿತ್ಕೊಂಡ್ ಬಂದು ಎಲ್ಲಾ ಕಡೆ ಸಿಗುತ್ತೆ. ಈ ಸೊಪ್ಪು ನಿಮ್ ಸೈಡ್ ಏನಂತಾರ ಗೊತ್ತಿಲ್ಲ, ಎಲ್ಲಾ ಕಡೆ ಸಿಗುತ್ತೆ ಈ ಗಿಡ. ಈ ಸೊಪ್ಪು ತಂದು ರಸ ಮಾಡಿ 1-2 ಸ್ಪೂನ್, ಚಿಕ್ಕ ಮಕ್ಳಿಗಾರ 1 ಸ್ಪೂನ್ ಹಾಕಿ, ದೊಡ್ಡವ್ರಿಗಾರ 2 ಸ್ಪೂನ್ ಹಾಕಿದ್ರೆ ನಿಮ್ಮ ಕೆಮ್ಮಿಗೆ ನಿವಾರಣೆ ಆಗೋದು ಸದಾ. ಇದನ್ನ ಯೂಸ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ವಿಡಿಯೋನ ಆದಷ್ಟು ಜನ ಶೇರ್ ಮಾಡಿ. ಯಾರ್ಯಾರ ಮನೆ ಕೆಮ್ಮು ಇರುತ್ತೋ ಅಂತವ್ರಿಗೆ ಹೆಲ್ಪ್ ಆಗಿ. ನಾವು ಮಾಡೋ ಕೆಲಸ ಬೇರೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಶೇರ್ ಮಾಡೋಕೆ ಏನು ಕಷ್ಟ ಇಲ್ಲ. ದಯವಿಟ್ಟು ಶೇರ್ ಮಾಡಿ, ಈ ವಿಡಿಯೋನ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು ಗೆಳೆಯರೆ. ಇದೇ ತರ ಮುಂದಿನ ವಿಡಿಯೋ ಕೊಡ್ತಾ ಇರ್ತೀನಿ. ವಿಡಿಯೋ ಮಾಡ್ಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೇಕು ಅಂದ್ರೆ ನಿಮ್ಮಿಂದಾನೆ. ನೀವು ಫಾಲೋ ಮಾಡಿ, ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಅವಾಗ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಗೆ ತೋರ್ಸಕ್ ಪ್ರಯತ್ನ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗುತ್ತೆ.